ಚುನಾವಣೆ ಅಂದ್ರೆ ಅದು ಬರೀ ಗೆಲುವು ಸೋಲಿನ ಲೆಕ್ಕಾಚಾರ ಅಷ್ಟೇನಾ? ಖಂಡಿತ ಅಲ್ಲ. ಅದು ಒಂದು ಕ್ಷೇತ್ರದ ಜನರ ಧ್ವನಿ, ಅವರ ಕನಸುಗಳು, ಅವರ ಕಷ್ಟಗಳು, ಅವರ ಮೌನ ಎಲ್ಲವನ್ನೂ ಹೇಳುವ ಒಂದು ಕಥೆ. ಆ ಕಥೆಯನ್ನ ನಾವು ಅಂಕಿ ಸಂಖ್ಯೆಗಳ ಮೂಲಕ ಕೇಳಿಸಿಕೊಂಡಾಗ ಮಾತ್ರ ಆಡಳಿತಕ್ಕೆ ಸರಿಯಾದ ದಾರಿ ಕಾಣೋದು. ಬನ್ನಿ, ಇವತ್ತು ಕರ್ನಾಟಕದ ಕಂಪ್ಲಿ ಕ್ಷೇತ್ರದ ಆರ್ಥಿಕ ಮತ್ತು ರಾಜಕೀಯ ಚಿತ್ರಣವನ್ನ ಒಮ್ಮೆ ಆಳವಾಗಿ ನೋಡೋಣ. ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಹಂತ ಹಂತವಾಗಿ ಮುಂದೆ ಹೋಗೋಣ. ಮೊದಲು ಕಂಪ್ಲಿಯನ್ನು ನೆಲದ ಅಲ್ಲಿನ ಜನರ ಪರಿಚಯ ಮಾಡಿಕೊಳ್ಳೋಣ. ಆಮೇಲೆ ಜನರು ಕೊಟ್ಟ ತೀರ್ಪಿನ ಹಿಂದಿನ ಕಾರಣಗಳೇನು ಅಂತ ನೋಡೋಣ. ಆ ತೀರ್ಪನ್ನ ಆಳವಾಗಿ ಅರ್ಥ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ಹೇಗಿರ್ಬೋದು ಅಂತ ಚರ್ಚಿಸೋಣ. ಕೊನೆಗೆ ಅಂಕಿಅಂಶಗಳಿಂದ ಜನರ ಘನತೆಯನ್ನ ಕಾಪಾಡೋ ತನಕ ಒಬ್ಬ ನಾಯಕನ ನಿಜವಾದ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಾವು ಇವತ್ತು ಮಾತಾಡ್ತಿರೋದು ವಿಧಾನಸಭಾ ಕ್ಷೇತ್ರ ಸಂಖ್ಯೆ 91, ಅಂದ್ರೆ ಬಳ್ಳಾರಿ ಜಿಲ್ಲೆಯ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರೋ ಐತಿಹಾಸಿಕ ಕಂಪ್ಲಿ ಕ್ಷೇತ್ರದ ಬಗ್ಗೆ. ಇದು ತುಂಗಭದ್ರಾ ನದಿ ತೀರದ ಭೂಮಿ. ಇಲ್ಲಿನ ಜನರ ಜೀವನ ಮುಖ್ಯವಾಗಿ 2 ವಿಷಯಗಳ ಮೇಲೆ ನಿಂತಿದೆ. ಒಂದು ಕೃಷಿ, ಇನ್ನೊಂದು ಗಣಿಗಾರಿಕೆ. ಅಂದ್ರೆ ಈ ನೆಲ, ಈ ನೀರು, ಇಲ್ಲಿ ಸಿಗೋ ಖನಿಜ ಸಂಪತ್ತು ಇದೇ ಜನರ ಬದುಕಿಗೆ ಆಧಾರ. ಈ ಕ್ಷೇತ್ರದಲ್ಲಿ ಸುಮಾರು 2,13,000 ಮತದಾರರಿದ್ದಾರೆ. ಆದರೆ ಇದನ್ನ ಕೇವಲ ಒಂದು ನಂಬರ್ ಅಂತ ಅನ್ಕೋಬಾರ್ದು. ಈ ಪ್ರತಿಯೊಂದು ಸಂಖ್ಯೆಯ ಹಿಂದೆ ಒಬ್ಬ ಮನುಷ್ಯನಿದ್ದಾನೆ, ಅವರದೇ ಅದೊಂದು ಧ್ವನಿ ಇದೆ, ಒಂದು ಕನಸಿದೆ. ಅದು ತುಂಬಾನೇ ಮುಖ್ಯ. ಸರಿ, ಈಗ ಚುನಾವಣಾ ಫಲಿತಾಂಶವನ್ನ ಬರೀ ಸೋಲು ಗೆಲುವಿನ ಸ್ಕೋರ್ ಕಾರ್ಡ್ ಥರ ನೋಡೋದು ಬೇಡ. ಬದಲಾಗಿ ಜನರು ತಮ್ಮ ನಿಜವಾದ ಬದುಕಿನ ಬಗ್ಗೆ ಆಡಳಿತಕ್ಕೆ ಕೊಟ್ಟಿರೋ ಒಂದು ಸ್ಪಷ್ಟ ಸಿಗ್ನಲ್ ಆಗಿ ಇದನ್ನ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ಬದಲಾವಣೆಯನ್ನ ಗಮನಿಸಿ. 2023ರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಒಂದೇ ಸಾರಿ 6.9% ಹೆಚ್ಚಾಗಿದೆ. ಇದು ಸುಮ್ಮನೆ ಆಗೋ ಬದಲಾವಣೆ ಅಲ್ಲ. ಇದರರ್ಥ ಜನರ ಮನಸ್ಸಿನಲ್ಲಿ ಏನೋ ಒಂದು ದೊಡ್ಡ ಅಸಮಾಧಾನ ಬೇಯ್ತಿತ್ತು, ಒಂದು ಬದಲಾವಣೆ ಬೇಕೇ ಬೇಕು ಅನ್ನೋ ತುಡಿತಾ ಇತ್ತು. ನಮ್ಮ ಮಾತು ಕೇಳಿಸ್ಕೊಳ್ಳಿ ಅನ್ನೋ ಒಂದು ಬಲವಾದ ಒತ್ತಾಯ ಇದು. ಒಂದು ಮಾತಿದೆ, ನೆಲ ಒಣಗಿದ್ರೆ ಜನರ ಮನಸ್ಸಲ್ಲೇ ಅಸಮಾಧಾನ ಹುಟ್ಟುಕೊಳ್ಳುತ್ತೆ ಅಂತ. ಇದು ಕಂಪ್ಲಿಯ ಪರಿಸ್ಥಿತಿಗೆ ಸರಿಯಾಗಿ ಹೊಂದುತ್ತೆ. ಯಾಕಂದ್ರೆ ಅವತ್ತು 45% ಮಳೆ ಕಡಿಮೆ ಆಗಿತ್ತು. ತುಂಗಭದ್ರಾ ಕಾಲುವೆಯಲ್ಲೂ ನೀರು ಬತ್ತಿ ಹೋಗ್ತಿತ್ತು. ಜನರ ಕೋಪಕ್ಕೆ, ಅಸಮಾಧಾನಕ್ಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿರ್ಲಿಲ್ಲ. ಹಾಗಿದ್ರೆ ಈ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವು? ಒಂದೊಂದಾಗಿ ನೋಡೋಣ. ಮೊದಲನೇದು ನೀರು, ತೀವ್ರ ಬರ, ಬೆಳೆ ನಾಶ. ಎರಡನೇದು ಕೆಲ್ಸ, ಗಣಿಗಾರಿಕೆ, ಸ್ಟೀಲ್ ಫ್ಯಾಕ್ಟರಿಗಳು ನಿಂತೋಗಿ ನಿರುದ್ಯೋಗ ಜಾಸ್ತಿಯಾಗಿತ್ತು. ಮೂರನೇದು ಮೂಲಸೌಕರ್ಯ, ಹಳ್ಳಿಗಳಿಗೆ ಹೋಗೋಕೆ ಸರಿಯಾದ ರಸ್ತೆ ಇರಲಿಲ್ಲ, ಕರೆಂಟ್ ಸರಿಯಾಗಿರ್ತಿರ್ಲಿಲ್ಲ. ಇನ್ನು ನಾಲ್ಕನೆಯದು ಸರ್ಕಾರಿ ಯೋಜನೆಗಳು, ಮನೆ ಕಟ್ಸೋ ಸ್ಕೀಮ್, ರೈತರಿಗೆ ಸಿಗಬೇಕಾದ ಸಹಾಯ ಎಲ್ಲವೂ ತಡವಾಗ್ತಿತ್ತು. ಈ ಎಲ್ಲ ಸಮಸ್ಯೆಗಳು ಸೇರಿ ಸರ್ಕಾರ ಮತ್ತು ಜನರ ನಡುವೆ ಇದ್ದ ನಂಬಿಕೆಯನ್ನೇ ಕಡಿಮೆ ಮಾಡಿಬಿಟ್ಟಿತ್ತು. ಸರಿ, ಬನ್ನಿ ಈಗ ಆ ತೀರ್ಪನ್ನ ಇನ್ನೂ ಆಳವಾಗಿ ನೋಡೋಣ. ಈ ನಂಬರ್ಗಳ ಹಿಂದೆ ಯಾವ ಕಥೆ ಇದೆ, ವ್ಯವಸ್ಥೆ ಎಲ್ಲಿ ಎಡೆವಿದೆ ಅನ್ನೋದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. 2023ರ ರಿಸಲ್ಟ್ ತುಂಬಾನೇ ಕ್ಲಿಯರ್ ಆಗಿತ್ತು. ಕಾಂಗ್ರೆಸ್ನ JN ಗಣೇಶ್ ಅವರಿಗೆ ಸಿಕ್ಕಿದ್ದು 55.21% ವೋಟ್. ಬಿಜೆಪಿಯ TH ಸುರೇಶ್ ಬಾಬು ಅವರಿಗೆ 41.97%. ಅಂದ್ರೆ ಗೆಲುವಿನ ಅಂತರ ಎಷ್ಟು ಗೊತ್ತಾ? ಬರೋಬ್ಬರಿ 24,091 ವೋಟುಗಳು. ಇದು ಸಣ್ಣ ಗೆಲುವಲ್ಲ, ಜನ ಕೊಟ್ಟ ಒಂದು ದೊಡ್ಡ ಸ್ಪಷ್ಟವಾದ ತೀರ್ಪು. ಇಲ್ಲಿರೋ ಕಂಪ್ಯಾರಿಸನ್ ನೋಡಿ. 2018ರಲ್ಲಿ ಗೆಲುವಿನ ಅಂತರ ಕೇವಲ 5,555 ವೋಟು. ಅದೇ 5 ವರ್ಷದಲ್ಲಿ 2023ರಲ್ಲಿ ಅದು 24,091ಕ್ಕೆ ಜಂಪ್ ಆಗಿದೆ. ಅಂದ್ರೆ 4 ಪಟ್ಟು ಜಾಸ್ತಿ. ಹೀಗಾಗೋಕ್ಕೆ ಕಾರಣ ಏನು? ಇದೇ ನಮ್ಮ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ಇದಕ್ಕೆ ಉತ್ತರ ಇರೋದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅಲ್ಲ, ಬದಲಾಗಿ ಸಿಸ್ಟಮ್ನಲ್ಲಿ. ಸರ್ಕಾರಿ ಯೋಜನೆಗಳಿಂದ ಜನರಿಗೆ ಸಾಕಾಗಿ ಹೋಗಿತ್ತು. ಆಡಳಿತದ ಮೇಲೆ ನಂಬಿಕೆ ಹೊರಟೋಗಿತ್ತು. ಅದರಲ್ಲೂ ದೂರದ ಹಳ್ಳಿಗಳಲ್ಲಿರೋ ಜನರಿಗೆ ನಮ್ಮನ್ನ ಯಾರೂ ಕೇಳ್ತಾನೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿತ್ತು. ನೀರಾವರಿ ಮಾಡ್ತೀವಿ, ಮನೆ ಕೊಡ್ತೀವಿ ಅಂದಿದ್ದೆಲ್ಲ ಬರೀ ಮಾತಲ್ಲೇ ಉಳಿದಾಗ, ಅದರಲ್ಲೂ ಬುಡಕಟ್ಟು ಹಳ್ಳಿಗಳಲ್ಲಿ ಆಡಳಿತದ ವಿರುದ್ಧ ಅಲೆ ಜೋರಾಗಿ ಹೇಳೋಕೆ ಶುರುವಾಗಿತ್ತು. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಬೇಕು. ಸಾರ್ವಜನಿಕವಾಗಿ ಮಾತಾಡುವಾಗ ಸತ್ಯದ ಮೇಲೆ ನಿಂತು ಜವಾಬ್ದಾರಿಯಿಂದ ಮಾತಾಡೋದಿದೆಯಲ್ಲ, ಅದು ಬರೀ ರಾಜಕೀಯ ತಂತ್ರ ಅಲ್ಲ, ಅದೊಂದು ಸಾಂವಿಧಾನಿಕ ಜವಾಬ್ದಾರಿ. ಜನರ ನಂಬಿಕೆಯನ್ನ ಮತ್ತೆ ಗಳಿಸ್ಬೇಕು ಅಂದ್ರೆ ಇದಕ್ಕಿಂತ ಬೇರೆ ದಾರಿ ಇಲ್ಲ. ಸರಿ, ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಡಾಟಾಬೇಸ್ಡ್ ಆಗಿ ಕಂಪ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಆಕ್ಷನ್ ಪ್ಲಾನ್ ಹೇಗಿರ್ಬೋದು ಅಂತ ನೋಡೋಣ.
ಈ ಪ್ಲಾನ್ನಲ್ಲಿ ಮುಖ್ಯವಾಗಿ 4 ಪಾಯಿಂಟ್ಸ್ಗಳಿವೆ. ಮೊದಲನೇದು ನೀರು. ಕ್ಷೇತ್ರದ ನೀರಿನ ಸಮಸ್ಯೆಯನ್ನ ಮೊದಲು ಬಗೆಹರಿಸಬೇಕು. ಎರಡನೇದು ಉದ್ಯೋಗ. ಸ್ಥಳೀಯವಾಗೇ ಜನರಿಗೆ ಕೆಲಸ ಸಿಗೋ ಹಾಗೆ ಮಾಡಬೇಕು. ಮೂರನೇದು ಇನ್ಫ್ರಾಸ್ಟ್ರಕ್ಚರ್. ಎಲ್ಲರಿಗೂ ತಲುಪೋ ಹಾಗೆ ಮೂಲಭೂತ ಸೌಕರ್ಯಗಳನ್ನ ಕಟ್ಟಬೇಕು. ನಾಲ್ಕನೇದು ಸರ್ಕಾರಿ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪೋ ಹಾಗೆ ನೋಡ್ಕೊಳ್ಬೇಕು. ಮೊದಲನೇ ಪಾಯಿಂಟ್ ನೀರು. ಸುಮಾರು 300 ಕೋಟಿ ರೂಪಾಯಿ ಪ್ರಾಜೆಕ್ಟ್. ತುಂಗಭದ್ರಾ ಕಾಲುವೆಯನ್ನ ವಿಸ್ತರಣೆ ಮಾಡೋದು. ಇದು ಏನಾದ್ರೂ ಆದ್ರೆ ಇನ್ನೂ 10,000 ಹೆಕ್ಟೇರ್ ಜಮೀನಿಗೆ ನೀರು ಸಿಗುತ್ತೆ. ಯೋಚನೆ ಮಾಡಿ, ಇದು ಕಂಪ್ಲಿಯ ರೈತರ ಬದುಕಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಬಹುದು. ಎರಡನೇ ಪಾಯಿಂಟ್ ಉದ್ಯೋಗ. ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಐಟಿ ಪಾರ್ಕ್ ಕಟ್ಟೋದು. ಜೊತೆಗೆ ಸಣ್ಣಪುಟ್ಟ ಇಂಡಸ್ಟ್ರಿಗಳಿಗೆ ಒಂದು ಹಬ್. ಇದರಿಂದ ನೇರವಾಗಿ 2,000ಕ್ಕೂ ಹೆಚ್ಚು ಹೊಸ ಕೆಲಸಗಳು ಹುಟ್ಕೊಳ್ತವೆ. ಮೂರನೇದು ಕನೆಕ್ಟಿವಿಟಿ. ಸುಮಾರು 250 ಕೋಟಿ ರೂಪಾಯಿ ಹಾಕಿ ಹಳ್ಳಿಯ ರಸ್ತೆಗಳನ್ನ ಸರಿಪಡಿಸೋದು, ಹಳ್ಳಿಗಳನ್ನ ಮಾರ್ಕೆಟ್ಗೆ, ಟೌನ್ಗೆ ಜೋಡಿಸೋದು. ಯಾಕಂದ್ರೆ ಯಾವುದೇ ಹಳ್ಳಿಯ ಜನರಿಗೆ ನಮ್ಮನ್ನ ಯಾರೂ ನೋಡೋರಿಲ್ಲ ಅನ್ನೋ ಭಾವನೆ ಬರಬಾರ್ದು. ಇನ್ನು 4ನೇ ಪಾಯಿಂಟ್ ಸರ್ಕಾರಿ ಯೋಜನೆಗಳನ್ನ ಸರಿಪಡಿಸೋದು. ಇಲ್ಲಿರೋ ಕೆಲವು ನಂಬರ್ಸ್ ನೋಡಿ. ಅರ್ಹರಾದ 30% ಎಸ್ಟಿ ಕುಟುಂಬಗಳಿಗೆ ಇವತ್ತಿಗೂ ನಲ್ಲಿ ನೀರಿನ ಕನೆಕ್ಷನ್ ಇಲ್ಲ. 40% ಹಳ್ಳಿಗಳಲ್ಲಿ ನರೇಗಾ ಕೂಲಿ ಟೈಮಿಗೆ ಸಿಗ್ತಿಲ್ಲ. ಎಷ್ಟೋ ಬುಡಕಟ್ಟು ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಈ ಗ್ಯಾಪ್ಗಳನ್ನ ತುಂಬೋದೇ ಇದೆಯಲ್ಲ, ಅದೇ ನಿಜವಾದ ಸೇವೆ. ಈ ರೀತಿ ಜನರ ಸೇವೆ ಮಾಡೋಕೆ ನಾವು ಡಾಟಾ ಬಳಸುವಾಗ ಒಂದು ವಿಷಯವನ್ನ ಯಾವತ್ತೂ ಮರಿಬಾರ್ದು. ಜನರ ವೈಯಕ್ತಿಕ ಮಾಹಿತಿಯನ್ನ ಬಳಸುವಾಗ ನಮ್ಮ ದೇಶದ ಕಾನೂನಿನ ಪ್ರಕಾರ ಅವರ ಪ್ರೈವಸಿಯನ್ನ ಕಾಪಾಡಬೇಕು, ಅವರ ಒಪ್ಪಿಗೆಯನ್ನ ಗೌರವಿಸಬೇಕು. ಇದು ನಮ್ಮ ನೈತಿಕ ಮತ್ತು ಕಾನೂನಾತ್ಮಕ ಕರ್ತವ್ಯ. ಸರಿ, ಈ ಯೋಜನೆಗಳೆಲ್ಲ ಚೆನ್ನಾಗಿವೆ. ಆದ್ರೆ ಇವೆಲ್ಲ ಜಾರಿಗೆ ತರಬೇಕಂದ್ರೆ ಇದ್ರ ಹಿಂದೆ ಒಂದು ಗಟ್ಟಿಯಾದ ಲೀಡರ್ಶಿಪ್ ಫಿಲಾಸಫಿ ಬೇಕು. ಅದೇನೆಂದು ನೋಡೋಣ. ಇದನ್ನ ನಾವು ಒಂದು ಚತುರ್ಮುಖ ಸಿದ್ಧಾಂತ ಅಂತ ಕರೀಬೋದು. ಅಂದ್ರೆ ಲೀಡರ್ಶಿಪ್ಗೆ 4 ಮುಖಗಳು. ಶಿವನ ತರಹ ನೀರಿನ ಸಮಸ್ಯೆ ವಿರುದ್ಧ ಆಕ್ರಮಣಕಾರಿಯಾಗಿ ಹೋರಾಡಬೇಕು. ವಿಷ್ಣುವಿನ ತರಹ ಜನರಿಗೆ ಸ್ಥಿರತೆ ಕೊಡಬೇಕು, ಯೋಜನೆಗಳು ನಿಲ್ಬಾರ್ದು. ಬ್ರಹ್ಮನ ತರಹ ಕೃಷಿ, ಶಿಕ್ಷಣದಲ್ಲಿ ಹೊಸ ಹೊಸ ಐಡಿಯಾಗಳನ್ನ, ಟೆಕ್ನಾಲಜಿಯನ್ನ ತರಬೇಕು. ಹಾಗೆ ದುರ್ಗಿಯ ತರಹ ರೈತರ, ಬುಡಕಟ್ಟು ಜನರ ಹಕ್ಕುಗಳನ್ನ ಕಾಪಾಡಬೇಕು. ಹಾಗಿದ್ರೆ ಕೊನೆಗೆ ನಾವೇನು ಅರ್ಥ ಮಾಡ್ಕೊಳ್ಬೇಕು? ಡೇಟಾ ಇಟ್ಕೊಂಡು ಆಡಳಿತ ಮಾಡೋದು ಅಂದ್ರೆ ಬರೀ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ಅದರ ನಿಜವಾದ ಉದ್ದೇಶ ಪ್ರತಿಯೊಬ್ಬ ಪ್ರಜೆಯ ಗೌರವವನ್ನ, ಘನತೆಯನ್ನ ಕಾಪಾಡೋದು, ಪ್ರಜಾಪ್ರಭುತ್ವದ ಮೇಲೆ ಅವರ ನಂಬಿಕೆಯನ್ನ ಮತ್ತೆ ಗಟ್ಟಿಗೊಳಿಸೋದು. ಹಾಗಾಗಿ ನಮ್ಮೆಲ್ಲರ ಮುಂದಿರುವ ಕೊನೆಯ ಮತ್ತು ಮುಖ್ಯವಾದ ಪ್ರಶ್ನೆ ಇದು. ಡಾಟಾವನ್ನ ಕೇವಲ ಚುನಾವಣೆ ಗೆಲ್ಲೋಕೆ ಬಳಸೋದಲ್ಲ, ಬದಲಿಗೆ ಪ್ರತಿಯೊಬ್ಬ ಪ್ರಜೆಗೂ, ಹೌದು, ನನ್ನ ಮಾತು ಯಾರೋ ಕೇಳ್ತಿದ್ದಾರೆ, ನನ್ನನ್ನ ಗುರುತಿಸ್ತಿದ್ದಾರೆ, ನನಗೆ ಗೌರವ ಕೊಡ್ತಿದ್ದಾರೆ ಅನ್ನೋ ಭಾವನೆ ಬರುವಂಥ ಒಂದು ಸಿಸ್ಟಮ್ ಕಟ್ಟೋಕೆ ಡಾಟಾವನ್ನ ಹೇಗೆ ಬಳಸಬಹುದು?